ದಬ್ರತಾರ ಅಲ್ಲೆಲ್ಲ ತೆಗ್ದೈತಲ್ಲ ಅಡಿಕೆ ಗೊತ್ತಿಲ್ಲಪ್ಪ ಅಲ್ಲ ಕೈಲಿ ಅಲ್ಲ ಇದ್ಲದ ನೋಡ ಇಡ್ಲಿ ತಾನೋಗ ಅಜ್ಜೋ ಚಿಂತೆ ಇಲ್ಲದ ತುಂಡೈಕ್ಲ ಸಂಘ ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಭೂಷಣ ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು ನಾನಂದ್ರೆ ವಿಶೇಷ ನಾ ಇದ್ರೆ ಸಂತೋಷ ನಾನ್ ಯಾರು ಗೊತ್ತಾಯ್ತಾ ಸಾ 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 ಸರ್ದಾ ಫೋಟೋ ತಗೊಂಡ್ಬಿಡು ಸ್ಥಳ ಒಂದು ಬಾಟ್ಲಿ ಕೊಡಲ್ಲ ಅದನ್ನ ಕೊಡದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕಿ ತೊಳೆದ ತೊಳೆ ತೊಳೆದಲ್ಲ ಕಟ್ ಮಾಡದ ಮರದಿ ಕೇಳ್ಬೇಡ ಕಟ್ ಮಾಡದ ಕಟ್ ಮಾಡದೆ ಕಟ್ ಮಾಡದೆ ಅಂತ ಫೋನ್ ಮಾಡಿ ಮಾಡ್ತೀನಿ ಸರಿ ಹತ್ತಲ್ಲ ಅದಕ್ಕೆ ಆಳಿಗೆ ಆಳಿತಾರ ಇಲ್ಲ ನಿನ್ನಂತ ಅಶೋಕಿ ಇಲ್ಲ ನಿನ್ನಂತ ಅಶೋಕಿ ಇಲ್ಲ ಯಾರಿಲ್ಲ ಕಾಣು ಚಿಕನ್ ಮಾಡಬೇಕು ಚಿಕನ್ ಮಾಡಬೇಕು ಅದ್ರ ಜೊತೆಗೆ ಎಂಜಾಯ್ ಮಾಡಬೇಕು. ಲೈಫ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ಈ ರೀತಿ ಮಾಡಬಾರ್ದು ದಿಸ್ ಇಸ್ ಚಿಕನ್ ಪ್ಲೇಸ್. ಚಿಕನ್ ಏನು ಬರ್ತಾ ಇದೆ, ಅದು ಬಂದ ತಕ್ಷಣ ರೆಡಿ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಅನ್ನ ಮಾಡ್ತಾ ಇರೋದು ಹಿಂಗೆ ನೀರು ಹಾಕ್ಬಿಟ್ಟು ಕೈ ತೊಳೆದಿದ್ರು ಕೈ ಇಡಬೇಕು. ಹಿಂಗಾಗುತ್ತೆ. ಇದು ನನ್ನ ಬರಂಗಿಡಿ. ಇದು ನುಚ್ಚಕ್ಕಿ ಗಾಯ್ಸ್. ನುಚ್ಚಕ್ಕಿ ಮೀನ್ಸ್ ದೊಡ್ಡಕ್ಕಿನ ಕಟ್ ಮಾಡ್ಬಿಟ್ಟು ನುಚ್ಚಕ್ಕಿ ಮಾಡ್ತಾರೆ. ಈಗ ಯಾರು ಮಾಡಬೇಡಿ, ಅನ್ನಕ್ಕಿಟ್ರೆ ನೀರಲ್ಲಿ ಕೈಗೆ ತೊಳೆಯೋದು ಅಂತ ಕೆಲಸ ಮಾಡಬೇಡಿ, ಯಾರು ಮಾಡಬೇಡಿ. ಆದರೆ ಇದು ಚೆನ್ನಾಗಿದೆ, ಚೆನ್ನಾಗಿ ರುಚಿ ಬರುತ್ತೆ. ಕೊಳೆ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕ್ರಿಕೆಟ್ ಆಡಿ ಬಂದಿದ್ದಾರೆ ಇವ್ರೀಗ. ಕ್ರಿಕೆಟ್ ಆಡಿ ಬಂದು ಅವ್ರ ಹೆಸರು ಮುನ್ನ ಅಂತ, ಮಾರುತಿ ಅಲಿಯಾಸ್ ಮುನ್ನ ಬಾಯ್. ಆ ಕಡೆ ಇದಾರಲ್ಲ ಅವರು.
ಇವರು ಹರೀಶ್ ಕುಮಾರ್ ಕರ್ಣ ಬಾರ್ 26 ಇವ್ರ ಹೆಸರು ಶರತ್ ಅಂತ, ನಟ ಫಿಲ್ಮ್ ಆ್ಯಕ್ಟರ್ ಶರತ್, ಓನ್ಲಿ ಪೂಜಾರ್ ಶರತ್. ನಮ್ಮ ಹೆಸರು ಮಾರುತಿ ಅಂತ. ಇನ್ನೊಂದಿಬ್ರು ಬರ್ತಿದ್ದಾರೆ. ಈ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ಪ್ರಶಾಂತ್ ಅಲಿಯಾಸ್ ಪಚ್ಚಿ. ಇವರು ಇನ್ನೊಂದಿಬ್ರು ಬರ್ತಿದ್ದಾರೆ. ಅವರು ಎಲ್ಲಿಂದ ಬರ್ತಿದ್ದಾರೆ ಅಂತಂದ್ರೆ, ಈಗ ಮಾಚಳ್ಳಿ ತಾಂಡ ಅಂತ ಹೇಳಿದೆ ನಮ್ಮ ಊರು ಪಕ್ಕದಲ್ಲಿ, ಅಲ್ಲಿ ಚಿಕನ್ ಕಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಅವರು ನಮ್ಮ ನಿವೃತ್ತ ಶಿಕ್ಷಕರೊಬ್ರು ಇದ್ದಾರೆ ಅದರಲ್ಲಿ. ಮತ್ತೆ ನಿವೃತ್ತ ಕೆಲಸ ಇಲ್ಲ ಮೆಸ್ಟ್ರಿಗೆ, ಸುಮ್ಮನೆ ನಾನು ಮೇಸ್ಟ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಇಲ್ಲ. ಇನ್ನೊಬ್ರು ಇದ್ದಾರೆ, ಭಟ್ರು ಇದ್ದಾರೆ. ಅವರು ಈಗ ಪ್ರಸ್ತುತ ತೋಟದ ಮನೆಯಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ನಮ್ಗೆ ಯಾವ ರೀತಿ ಉದ್ಯೋಗ ಇಲ್ಲ, ಈಗ ಅಭ್ಯಪಾರಿಗಳಾಗಿದ್ದೀವಿ. ಇನ್ನ ಈಗ ಕೋಳಿ ತಂದು ಮಾಡ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಕದ್ದು ಮಾಡೋ ಅಂತ ಪರಿಸ್ಥಿತಿ ಬಂದ್ರು ಬರ್ಬೋದು. ಇವತ್ತೊಂದು ಇದನ್ನ ಮಾಡಕ್ಕೆ ಏನಾರು ಒಂದು ರೀಲ್ಸ್ ಮಾಡ್ತಾರೆ. ಇದು ಕ್ಯಾಪು ಅದು ನಿವೃತ್ತ ಅಲ್ಲ, ಇವರು ಅಡುಗೆ ಭಟ್ರು ಹನುಮಂತಪ್ಪರ್ದು, ಎಕ್ಸ್ ಆರ್ಮಿ ಹನುಮಂತಪ್ಪರ್ ಕ್ಯಾಪ್ ಇದು. ನಮ್ದು ಮೊನ್ನೆ ಮದುವೆ ಆಗಿದೆ. ಗೊತ್ತಾದ್ರೆ ಬೂಡಿಲ್ ಹೊಡಿಲ್ಲ ಎಲ್ಲ ಮಾಡೋದು ಗೊತ್ತಾದ್ರೆ ಇನ್ನು ದಾವಣಗೆರೆ ಹೋಗ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫಾರೆಸ್ಟ್ ಒಳಗಡೆ ಲ್ಯಾಂಡ್ ಆಗಿದ್ದೀವಿ. ಅವ್ರಿಗೇನು ಬಿಡಿ, ಕೇಳೋರೆಲ್ಲ ಮುನ್ನಾಬಾಯಿಗೆ. ಅವರು ಗಾಯ್ಸ್ ಇವತ್ತು ಇವರು ಇನ್ನೂ ಅರ್ಧ ಗಂಟೆ ಆದ್ರೂ ಒಲೆ ಹೊತ್ಸಲ್ಲ, ಅನ್ನ ಆಗಲ್ಲ. ಈಗ ಅಲ್ಲಿ ಹೋಗಿರಂತ ಇಬ್ರು ದುರುಂಡ್ರು ಬಂದು ದೊಡ್ಡ ಇಷ್ಟೊತ್ತಿಗೆ ನಾವು ಗೋಧಿ ಮಾಡ್ತಿದ್ವಿ ಅನ್ನೋ ರೇಂಜ್ ಮಾತಾಡ್ತಾರೆ. MC ಚಂದ ಒಬ್ರಿಗೆಲ್ಲ MC ಅದು ನಾಟ MC ಲಜ್ಜೂರಿ. ಇನ್ನೊಂದು ಅರ್ಬಿ ತಗೊಳ್ಳೇಬೇಕು ಪೆಟ್ರೋಲ್ ಹತ್ತಲ್ಲವು ಕಡೆಗೆ ಕೊಡಕ್ಕಾಗಲ್ಲ ಬೀಗನ ಆತನ ಗಾಡಿ ತಕೊಂಡು ಮಾಡ್ತಾಳೆ ಗಾಡಿಯಾಗ ಅಲ್ಲ ಹೋಗಿ ಬಂದು ಅದು ಉತ್ಸಂಗ ಪೈಪ್ ಬರಂಗಿಲ್ಲ ಕಡೆಗೆ. ನಿಮ್ಮ ಗಾಡಿ ನಂದ್ರಾಕ ಇದು ಹೋಗಲ್ಲ ಅರ್ಬಿ ಒಳಗೆ ನಾವು ಹೋಗಿಸ್ತೀವಿ ಬನ್ನಿ. ಪೆಟ್ರೋಲ್ ಅಲ್ಲ ಅದ್ರ ನಂದ್ರಾಗ ಆಯ್ತ ಸುಮಾರು ಏನ ಡಿ ಪರಶುರಾಮ್ ಅಲಿಯಾಸ್ ಎಕ್ಸ್ ಮಿನಿಸ್ಟರ್ ಅಲ್ಲ ಮಿನಿಸ್ಟರ್ ದುಡ್ಡಿಗೆ ಫೋನ್ ಮಾಡ್ತೀವಿ. ಯಾರ ಹಲೋ ಯಾರು ಇವರು ದುಡ್ಡಿಗೆ ಫೋನ್ ಮಾಡಿದ್ದಾರೆ. ಇವರಿಗೆ ದುಡ್ಡು ಹಾಕ್ತೇವೆ ಸರ್, ಆಗ್ತವೆ ಸರ್. ನೋಡಿ ಚಿಕನಿಗೆ ಕಳಿಸ್ಬಿಟ್ಟು ಇವರಿಗೆ 200 ರೂಪಾಯಿ ದುಡ್ಡು ಹಾಕಿದ್ದೀವಿ. ಈಗ 700 ಆಯ್ತು. ಈಗ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಕಟ್ ಮಾಡಿ ಎಲ್ಲಿಂದ ತರಲಿ ದುಡ್ಡು? ಅಲ್ಲ ಅದನ್ನ ಹೆಂಗ್ ಗುರಾಡ್ತಾರೆ ಯಾರು ಅವ್ರು ಗುರಾಡ್ತಾರೆ? ಗಾಯ್ಸ್ ಇದು ಅನ್ನದ ಚೌಟ ಅಂತೆ, ಇದು ಸಾರಿಂದ ಸಾರಿನ ಚೌಟ ಅಂತೆ, ಇದು ಸಾರಿಂದ ಅನ್ನದ ಚೌಟ ಅಂತೆ. ಇದ್ರಾಗ ಇಲ್ಲಿ ನೋಡಿ ಗಾಯ್ಸ್, ಇದಕ್ಕೆ ಎಷ್ಟು ಅಳತೆ ಇದೆ, ಇದರಲ್ಲಿ ಎಷ್ಟು ಅದನ್ನ ಹೆಂಗ್ ತೆಗೆದು ನಾವು ಚಿಕನ್ ಪೀಸ್ಗಳನ್ನ ಹಾಕ್ಬೇಕು ಅದು ನಮ್ಗೆ ಗೊತ್ತಾಗ್ತಿಲ್ಲ. ನೋಡೋಣ ಗಾಯ್ಸ್, ಕಾದ್ ನೋಡೋಣ ಮತ್ತೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಹೆಂಗ್ ಹಾಕ್ತಾರೆ ಪ್ಲೇಟ್ಗೆ ಹೆಂಗ್ ಹಾಕ್ತಾರೆ ಅಂತ ಕಾದ್ ನೋಡೋಣ. ಆದ್ರೆ ಗಾಯ್ಸ್ ಊಟದ ಪ್ಲೇಟ್ ಒಬ್ರಿಗೂ ಅರಿವಿಲ್ಲ, ಊಟದ ಪ್ಲೇಟ್ ತಂದಿಲ್ಲ. ನೋಡೋಣ ಏನೋ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಿದೆ. ಪೆಟ್ರೋಲ್ ಅಲ್ವಾ ಈಗ ನಾವೇ ಮಾಡಕಂತ ಹೋಗಂಬ್ರಿ. ಪುಕ್ಸೆಟ ಕಾರ್ದು ಗಾಯ್ಸ್, ಪುಕ್ಸೆಟ ದುಡ್ಡು ಹಾಕಿಲ್ಲ ಗಾಯ್ಸ್, ನಾವೇ 200 ರೂಪಾಯಿ ಹಾಕಿದ್ದೀವಿ. ಮತ್ತೆ ಫೋನ್ ಮಾಡಿರ್ತಾರೆ, ಮತ್ತೊಂದು ಸ್ಟಿಪ್ ಫೋನ್ ಮಾಡಿರಿ ಗಾಯ್ಸ್, ದುಡ್ಡು ಬೇಕನ್ನಕ್ಕೆ ಅಂತ ಸರ್. ಹಲೋ, ಹಾಂ ಉಪ್ಪು ತಗೊಂಡೈತಿ, ಮೆಷ ಕಡಿಪುಟ ತಗೊಂಡೈತಿ, ಅನ್ನಕ್ಕೆ ಇಟ್ಟಾರೆ, ಫಿಲ್ಟರ್ ನೀರು ತಂದಾರೆ, ಒಂದು ದೊಡ್ಡದು ಗುಂಡಲ್ ತಂದಾರೆ. ಚೌಟ್ ಬೇಕು, ಚೌಟ್ ತಮ್ಮ ಊಟದ ಚೌಟು ಚೌಟ್ ಅಲ್ಲಿ ತರ್ತಾರೆ, ಇದ್ರಾಗ ಹಾಕಿರತ್ತೆ. ನೀವು ಊಟಕ್ಕೆ ಪ್ಲೇಟ್ ತನ್ನಿ ಗಾಯ್ಸ್, ಪ್ಲೇಟ್ ಎಷ್ಟು ನೋಡಿ ತಗೊಂಬನ್ನಿ. ಒಂದು ಹೆಚ್ಚಿಗೆ ತಂದಿರಿ, ಇಷ್ಟಿದೆ ನೋಡಿ ಬಾಯ್ಸ್. ಭಟ್ರು ಇವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇವರು ಹಿಂಗೆ ಎಲ್ಲಿ ಬೇಕಾ ಅಲ್ಲಿ ಕಾಲು ಎತ್ತದ ಇವ್ರ ಕೆಲಸ. ಇವರು ಆಲ್ರೆಡಿ ತೊಗೊಂಡೇ ಬಂದಿದ್ದಾರೆ.
ಉಣ್ಣಾಕ ಕುತ್ಕೊಂಡು ನಾನ ಮಾಡಿದ್ವಿ ಇವತ್ತು ಗುಂಡಾಲ್ ಅವರು ಜಿಪಿ ಮೆಸ್ಟ್ ಅಂತ ಹೇಳ್ಬಿಟ್ಟು ಯಾವ್ದು ಶಾಶ್ವತ ಅಲ್ಲ. ಕೇರ್ ಮಾಡಲ್ಲ ಅಂತಂದ್ರೆ ನಾವು ಕೇರ್ ಮಾಡಲ್ಲ. ಶಾಶ್ವತ ಇಲ್ಲ. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ. ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಮಾಡಿ ಕಂಡ್ರೆ ಯಾರು ಇಲ್ಲ. ಬಿಟ್ಟು ಹಾಕ್ತಿದ್ದಾರೆ, ಕೈ ವಾಶ್ ಮಾಡಿದ್ದಾರೆ. ಅನ್ನ ಇಟ್ಟಿದ್ರಲ್ಲ ಅನ್ನದ ನೀರಲ್ಲಿ ಚಿಕನ್ ಕೂಡ ಇದು ಮಾಡ್ತಿದ್ದಾರೆ. ತಳಿ ಚೌಟ್ ತಗೊಳ್ಳಿ, ದೊಡ್ಡದಿದೆ ಒಟ್ಟು ನೋಡಿ ಮಕ್ಕಕ್ಕೆ ಬಿಡಿಸಿ ನೀರು ಹುಷಾರಿ. ಕೈ ವಾಶ್ ಮಾಡಿ ನೀಟಾಗಿ ಅದು ಒಳ್ಳೇದು. ಆ ರೀತಿ ಮಾಡ್ಬೇಕು. ನಾನು ಹೇಳಿದ ಗಾಯ್ಸ್ ಆಗ್ಲೇ ಬಹಳ ದೊಡ್ಡ ಭಟ್ರ ಅಂತ ಹೇಳಿದ್ನಲ್ಲ, ಅವ್ರ ಪಾತ್ರೆನೇ ಎತ್ತೆತ್ತಿ ಅಳಿಗಾಡಿಸೋಂತ ಶಕ್ತಿ. ನೋಡ ಹೆಂಗ್ ಕೈ ಸುಡ್ಕೊಂಡ್ ನೀನು ಆಟ ಗೊತ್ತಾಗೋದಿಲ್ಲ. ಮತ್ತೆ ಡಬಲ್ ದೊಡ್ಡ ಗ್ಯಾಸ್ ಉರಿ ಕಡಿಮೆ ಇದು ಹೋಗದಿಲ್ಲ ಧೂಳ ಹೇಳೈತ ಬಿಡ್ಗಿತ್ತಲೇ ಅಂತ ಉಪ್ಪ ಮನೆಗೆ ಹೋಗಿರಪ್ಪ 15 ರೂಪಾಯಿ ಬರ್ರಿ ಅತ್ತಾಗಿತ್ತ ಕೈ ಟಾಕ್ತಾರೆ ಯಾಕೆ ಸುಡ್ಬೇಕು ಗೊತ್ತ ಒಂದು ಚಲೋ ಕೋಲ್ತಾಡ್ರಿ ಏರ್ಷ ಇನ್ನು ಮುಂದೆ ಹಿಡ್ಕೊಳ್ಳೋದೆ ಹಿಡ್ಕೊಂಡು ಮಾಡೋದು ಇಲ್ಲ ನೋಡ ಇಲ್ಲಿ ಕೈ ಸುಡ್ದೈತಿ ಒಳಗೆ ಏರ್ ಒಂದು ಪಾರ್ಟ್ ಮಾಡ್ಕೊಂಡು ನನಗೆ ಇಲ್ಲ ಅದಕ್ಕಿಂತ ಕೆಳದ ಯಾವತ್ತು ಒಂದೇ ಥರ ಅಡಿಗೆ ಆಗಲ್ಲ. ಹೌದಾ ನಮ್ಮ ಎಲ್ಲ ಐಟಮ್ ಒಂದೇ ಅಂಗಡಿ ಈಗ ತೊಂದ್ರೆ ಅಂಗಡಿ ಐಟಮ್ ಒಂದೇ ಇರ್ಬೋದು. ಗುಂಡಾಲ್ ಬೇರೆ ಅಲ್ಲ, ಗುಂಡಾಲ್ ಬೇರೆ, ಚೌಟ್ ಬೇರೆ, ಜಾಗ ಬೇರೆ. ಚೌಟ್ ಅದ್ರಾಗ ಸಾಕಾಯ್ತು ಬಿಡ. ಇದನ್ನ ಸಣ್ಣ ತೈದಲ್ಲ ಅದ್ರಾಗ ಹಾಕತ್ತಾನ ಅರ್ಧ ಕೆಜಿ. 2 ಕೆಜಿ ಕರೆಕ್ಟ್ ಆಗಿರ್ತದೆ. ಇನ್ನು ಅರ್ಧ ಕೆಜಿ ಗುಂಡಾಲ್ ಚಾಲತ್ತದ ಅಣ್ಣ. ಸಾಂಬಾರಿ ಮಸ್ತ್ ಆಗತ್ತದ. ದೊಡ್ಡ ತಂದ್ರೆ ಐತಲ್ಲ ಮಸ್ತ್ ಆಗತ್ತ. ಇದು ಸಾಂಬಾರಿ 7 ಮೆಣಸಿನ ಗುಂಡಾಲ ಕಡಿ ಕಡಿಗೊಂಬಿಡ ಹಿಂಗೆ ಹಿಂದೆ ಕಟ್ಟ ಒಂದು ಅಲ್ಲೇ ಉಕ್ಕೆ ಮೇಲೆ ಜಗ್ಗದ ಕವರ್ ಪವರ್ ಯಾವ ಈಗ ಮಾಡ್ತಿದ್ರೆ 15 ಮಿನಿಟ್ಸ್ ಒಳಗಡೆ ಸಾಂಬಾರ್ ಆಗುತ್ತೆ. ತಗೊಳ್ತಾ ಇರೋದು ಹಣಕಾಸು ಪರಿಸ್ಥಿತಿಯಿಂದ ಕಾಸಿಲ್ಲ ಕಾರಣ ಇವತ್ತು ಎಣ್ಣೆ ಇಲ್ಲ. ಈಗ ಅದ್ರ ದಾರ ಐತೆ ನೋಡಿ ಸಾಕು. ಚೌಟ್ ನಡೆ ಪೆಟ್ರೋಲ್ ಇಲ್ಲ ಗಾಯ್ಸ್, ಸುಮ್ಮನೆ ಡೌ ಮಾಡ್ತಿದ್ದಾನೆ. ಸಾಕಣ ಇಷ್ಟು ಕಟ್ಟಿರಿ ಅದು ಏನಾಗಲ್ಲ. ಕಟ್ಟಿಗೆ ಏನಕ್ಕಾಯ್ತು ಅಲ್ಲಿ ಯಾರೋ ಹಿಂದೆ ಒಂದು ಒಳ್ಳೆ ನುರಿತವಾದ ಧ್ವನಿ ಕೇಳಿಸ್ತಾ ಇದೆ ಗಾಯ್ಸ್. ಒಂದು ಅರೆಸ್ಟ್ ತಗೋ ಅಂತ ಒಂದು ಕೇಳಂಗಾಯ್ತು. ಮುಂದೆ ದಿನ ಏನೇ ನಮ್ಗೆ ಗೊತ್ತಾಗ್ತಿಲ್ಲ. ವಿಡಿಯೋ ಆಫ್ ಮಾಡಲಿ. ಎಲ್ಲ ಹಾಕಿ ಕುತ್ಕೊಂಡ್ಬಿಡ್ಲೇನೋ ಒಂದು ರೌಂಡ್. ಅನ್ನ ಹಾಕಿದ್ದಲ್ಲ ಹಂಗಾಗಿ ಕುದ್ಕೋಟ್ ಉಳಿಸಲ್ಲ, ಬೇಕಾದ್ರೆ ಹಾಕಿ ಅಂತಾರೆ ಅನ್ನಕ್ಕೆ. ನೀವು ಹೊಡೆದಕ್ಕ ಸುಬ್ಬ ಭಟ್ಟರ ಮಗಳೇ ಅವತ್ತು ತಗೊಂಡು ಇದೆಲ್ಲ ನಂದೆ ತಗೊಳ್ಳೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ನೀಲಿನಲೆ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇಲೆ. ಬಂದರು, ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು. ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.